ಸ್ವಾಮೀಜಿ ಅವರು ಮಾತಾಡೋದ್ಮೇಲೆ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ಏನಂತ ಸಿದ್ದರಾಮಯ್ಯವರು ಅಲ್ಲ ಕರೆಕ್ಟನೇ. ಈಗ ನೋಡಿ ನ್ಯಾಷನಲ್ ಪಾರ್ಟಿ ಈಗ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವಕ್ಕೆ ಹೈಕಮಾಂಡ್ಗಳಿದ್ದಾವೆ. ಯಾರ್ದು ಏನೇ ಅನಿಸಿಕೆ ಇರ್ಬೋದು. ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ನವರು ಎಲ್ಲಿನವರೆಗೂ ಮುಂದುವರಿಯಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿನವರೆಗೂ ಇರ್ತಾರೆ. ಯಾವಾಗ ಅವಕಾಶ ತಪ್ಪುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ, ಹೈಕಮಾಂಡ್ ಮಾತು ಕೇಳಲೇಬೇಕು. ಅವರು ಕೇಳಬೇಕು, ಇನ್ನೊಬ್ರು ಕೇಳಬೇಕು. ಕಾಂಗ್ರೆಸ್ ಪಾರ್ಟಿಗೆ ಆ ರೀತಿ ನಡೆಯುತ್ತೆ. ಅಲ್ಲ ಅದೇ ಅವ್ರನ್ನ ಕುಂಡಿಸ್ಕೊಂಡು ಒಂದು ಧಾರ್ಮಿಕ ಸಭೆಯಲ್ಲಿ ಈ ತರ ಎಲ್ಲ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದಿಲ್ಲ. ಸಿದ್ದರಾಮಯ್ಯನವರು ಇನ್ನೊಬ್ರು ಅವ್ರನ್ನ ಕೂಡಿಸ್ಕೊಂಡು ಒಂದು ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಎಲ್ಲರೂ ಕೂಡ ಒಂದು ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥ ದಿನಾಚರಣೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ರಾಜಕೀಯಗಳನ್ನೆಲ್ಲ ಮಾತಾಡ್ಕೊಂಡು ಬರ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋವಂಥದ್ದಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೋಡಿ, ನಾವು ನೋಡಿರೋ ಸ್ವಾಮಿಗಳು ಯಾರು ಅಂದ್ರೆ ಸಮಾಜಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು, ಸಮಾಜನೇ ಜಾತಿಗಲ್ಲ ಮಾನವ ಕುಲಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು, ಆ ಸಮಾಜದಲ್ಲಿ ಇರ್ತಕ್ಕಂಥ ಪಿಡುಗನ್ನ ಸಾಮಾಜಿಕ ಪಿಡುಗನ್ನ ದೂರ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು. ಅದು ಸನಾತನ ಧರ್ಮ ಇರ್ಬೋದು, ಇನ್ನೊಂದಿರ್ಬೋದು, ಎಷ್ಟೋ ಶತಮಾನಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಆದರೆ ಒಂದಷ್ಟು ಜನ ಸ್ವಾಮಿಗಳು ಈಗೆಲ್ಲ ಲೇಟೆಸ್ಟ್ ಎಲ್ಲ ಹೈಟೆಕ್ ಸ್ವಾಮಿಗಳು ಭಾಳ ಜನ ಬಂದ್ಬಿಟ್ಟವ್ರೆ. ಅವ್ರುಗಳ ಥಿಂಕಿಂಗೇ ಒಂದೊಂದು ರೀತಿ ಇರ್ತದೆ. ಅದಕ್ಕೆ ನಾವೇನು ಹೇಳೋಕ್ಕಾಗ್ತದೆ, ಅವ್ರವ್ರು ಸೇರಿದ್ದಂಥದ್ದು. ಅವ್ರ ನಡವಳಿಕೆಗಳು, ಅವ್ರು ಮಾತಾಡೋದಿರ್ಬೋದು, ನಡವಳಿಕೆಗಳಿಂದ ಅವ್ರವ್ರಿಗೆ ಸೇರಿದಂಥ. ಈಗ ಒಂದೊಂದು ಸ್ವಾಮೀಜಿಗಳು ಒಂದೊಂದು ಸಮುದಾಯವನ್ನ ಬ್ಲ್ಯಾಕ್ ಮೈಲ್ ಅಂತ ನಾನು ಹೇಳೋದಿಲ್ಲ. ನೋಡಿ, ಸ್ವಾಮಿಗಳು ಅಲ್ಲಿ ನಾವು ಸ್ವಾಮಿಗಳು ಅಂತ ಅಂದ್ರೆ ದೇವರ ಅಪರಾವತಾರ ಅವರು ಅಂತ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು ಅಂತ ನಡವಳಿಕೆ ನಾವೆಲ್ಲ ನಡ್ಕೊಂಡ್ ಬಂದಿರೋದು. ಅವರು ನಾವು ಎರಡನೇ ದೇವರು ಅಂತಾನೆ ನಮ್ಮ ಭಾವನೆ. ಅವರು ಒಬ್ಬ ಮನುಷ್ಯನ ಮಟ್ಟಕ್ಕೆ ಇಳಿದ್ರೆ ಯಾರೇನು ಬೇಡ ಅನ್ನಕ್ಕಾಗ್ತದೆ, ಅದು ಅವ್ರಿಗೆ ಸೇರಿದಂತ. ಅದೇನಾಗಿದ್ದು ಅಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನಾಗಿದೆ ಯಾರಿಗಪ್ಪ ಗೊತ್ತು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.